ಹಾಯ್, ನಮ್ಮ ಕನ್ನಡದ ಟಾಪ್ ನಿರೂಪಕರು ಒಂದು ಎಪಿಸೋಡ್ಗೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಅಂತ ಗೊತ್ತಾ? ಮತ್ತು ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಂಬರ್ 1, ನಿರಂಜನ್ ದೇಶಪಾಂಡೆ. ಇವರು ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಿರುತೆರೆಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ತಮ್ಮ ಮಾತಿನ ಶೈಲಿಯಿಂದಲೇ ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಇವರು ಸಂಪಾದಿಸಿಕೊಂಡಿದ್ದಾರೆ. ಮತ್ತೆ ಇವರು ಒಂದು ಎಪಿಸೋಡ್ ಅನ್ನ ನಿರೂಪಣೆ ಮಾಡಲು 75,000 ರೂಪಾಯಿಗಳನ್ನ ಪಡೆಯುತ್ತಾರೆ. ನಂಬರ್ 2, ಶ್ವೇತಾ ಚೆಂಗಪ್ಪ. ಇವರು ಜೋಡಿ ನಂಬರ್ 1, ಸೂಪರ್ ಕ್ವೀನ್, ಛೋಟಾ ಚಾಂಪಿಯನ್ ಹೀಗೆ ಜಿ ಕನ್ನಡದಲ್ಲಿ ಬರುವ ಹಲವಾರು ಕಾರ್ಯಕ್ರಮಗಳನ್ನು ನಿರೂಪಕಿಯಾಗಿ ನಡೆಸಿಕೊಡುತ್ತಾ ಬಂದಿದ್ದಾರೆ. ಹಾಗೆ 14 ವರ್ಷಗಳ ಹಿಂದೆ ಉದಯ ಟಿವಿಯಲ್ಲಿ ಬರುತ್ತಿದ್ದ ಕಾದಂಬರಿ ಎಂಬ ಧಾರಾವಾಹಿಯಲ್ಲಿ ಕೂಡ ಇವರು ನಟಿಸಿದ್ದಾರೆ. ಹಾಗೆ ಮುಂದೆ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಟಿಸಿ ನಂತರ ಸೃಜನ್ ಲೋಕೇಶ್ ಅವರು ನಡೆಸಿಕೊಡುತ್ತಿದ್ದ ಮಜಾ ಟಾಕೀಸ್ ಶೋನಲ್ಲಿ ಇವರು ಮೆಂಬರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಇದೀಗ 2-3 ವರ್ಷಗಳಿಂದ ನಿರೂಪಕಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಇವರು ನಡೆಸಿಕೊಡುತ್ತಾ ಬಂದಿದ್ದಾರೆ. ಮತ್ತು ಇವರು ಸಹ ಒಂದು ಎಪಿಸೋಡ್ಗೆ 75,000 ರೂಪಾಯಿಗಳನ್ನು ಪಡೆಯುತ್ತಾರೆ. ನಂಬರ್ 3, ಅನುಪಮಾ ಗೌಡ. ಇವರು ಅಕ್ಕ ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟರು. ಈಗಲೂ ಇವರನ್ನ ಜನ ಅಕ್ಕ ಅನು ಎಂದೇ ಕರೆಯುತ್ತಾರೆ. ಇನ್ನು ಅತಿ ದೊಡ್ಡ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ನಲ್ಲಿ ಕೂಡ ಇವರು ಭಾಗವಹಿಸಿ ಬಂದಿದ್ದಾರೆ. ಹಾಗೆಯೇ ಇವರು ಒಂದು ಎಪಿಸೋಡ್ಗೆ ನಿರೂಪಣೆ ಮಾಡಲು 1 ಲಕ್ಷ ರೂಪಾಯಿಗಳನ್ನು ಇವರು ಸಂಭಾವನೆ ರೂಪದಲ್ಲಿ ಪಡೆಯುತ್ತಾರೆ. ನಂಬರ್ 4, ಮಾಸ್ಟರ್ ಆನಂದ್. ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಬಾಲ ನಟರಾಗಿ ನಟಿಸಿ ಯಶಸ್ವಿ ಕಂಡ ನಟರಲ್ಲಿ ಇವರು ಒಬ್ಬರು. ಇನ್ನು ಇವರು ಸಹ ಬಿಗ್ ಬಾಸ್ 3ರಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿ ಬಂದಿದ್ದಾರೆ. ಇದೀಗ ಜಿ ಕನ್ನಡದಲ್ಲಿ ನಿರೂಪಣೆ ಮಾಡುತ್ತಿದ್ದು ಇವರು ಒಂದು ಎಪಿಸೋಡ್ಗೆ 1.5 ಲಕ್ಷ ರೂಪಾಯಿಗಳನ್ನ ಪಡೆಯುತ್ತಾರೆ. ನಂಬರ್ 5, ಅಕುಲ್ ಬಾಲಾಜಿ. ಮೊದಲು ಸಿನಿಮಾಗಳಲ್ಲಿ ಕಾಣಿಸಿಕೊಂಡ ಇವರು ನಂತರ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು, ಹಳ್ಳಿ ಐದ ಪ್ಯಾಟೆಗೆ ಬಂದ ಹೀಗೆ ಸಾಕಷ್ಟು ರಿಯಾಲಿಟಿ ಶೋಗಳನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈಗಲೂ ಕೂಡ ಕಿರುತೆರೆಯ ಕಾರ್ಯಕ್ರಮಗಳು, ಟಿವಿ ಶೋಗಳಲ್ಲಿ ಬರುವ ಹಲವಾರು ಕಾರ್ಯಕ್ರಮಗಳನ್ನು ಅಕುಲ್ ಅವರು ನಿರೂಪಕರಾಗಿ ನಡೆಸಿಕೊಟ್ಟಿದ್ದಾರೆ. ಇದೀಗ ಇವರು ಒಂದು ಎಪಿಸೋಡ್ ಅನ್ನು ನಿರೂಪಣೆ ಮಾಡಲು 1.5 ಲಕ್ಷ ರೂಪಾಯಿಗಳನ್ನ ತೆಗೆದುಕೊಳ್ಳುತ್ತಾರೆ. ನಂಬರ್ 6, ಸೃಜನ್ ಲೋಕೇಶ್. ಇವರು ನಟ ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಮತ್ತೆ ಆ ಶೋಗಳಲ್ಲಿ ಜಡ್ಜ್ ಆಗಿ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಇವರಿಗೆ ಅತಿ ಜನಪ್ರಿಯತೆ ಗಳಿಸಿಕೊಟ್ಟ ಕಾರ್ಯಕ್ರಮ ಅಂದ್ರೆ ಅದು ಮಜಾ ಟಾಕೀಸ್. ಇನ್ನು ಇವರ ಸಂಭಾವನೆ ವಿಚಾರಕ್ಕೆ ಬರೋದಾದ್ರೆ ಇವರು ಒಂದು ಎಪಿಸೋಡ್ಗೆ 2 ಲಕ್ಷದವರೆಗೂ ಸಂಭಾವನೆ ಪಡೆಯುತ್ತಾರೆ ಎಂಬ ಸುದ್ದಿ ಇದೆ. ನಂಬರ್ 7, ಅನುಶ್ರೀ. ಇವರು ಮಂಗಳೂರಿನವರಾದರೂ ಕೂಡ ಅತಿ ಸ್ಪಷ್ಟವಾಗಿ ಕನ್ನಡವನ್ನು ಮಾತನಾಡುತ್ತಾರೆ. ಇನ್ನು ಇವರು ಯಾವುದೇ ಕಾರ್ಯಕ್ರಮವಾದರೂ ಕೂಡ ತುಂಬಾ ಮನೋರಂಜನೆಯಿಂದ ನಡೆಸಿಕೊಡುತ್ತಾರೆ. ಇನ್ನು ಇವರು ಆಂಕರಿಂಗ್ ಮಾಡೋದಕ್ಕಿಂತ ಮೊದಲು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಇದೀಗ ಕರ್ನಾಟಕದ ಫೇಮಸ್ ನಿರೂಪಕರಲ್ಲಿ ಇವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಇದೀಗ ಸರಿಗಮಪ ಸೀಸನ್ 20ರಲ್ಲಿ ನಿರೂಪಣೆ ಮಾಡುತ್ತಿದ್ದು ಆ ಶೋನ ನಿರೂಪಣೆ ಮಾಡಲು 2.5 ಲಕ್ಷ ರೂಪಾಯಿಗಳನ್ನ ಪಡೆಯುತ್ತಾರೆ. ಇದು ಫ್ರೆಂಡ್ಸ್ ಕನ್ನಡದ ನಿರೂಪಕರ ಸಂಭಾವನೆ. ಹಾಗೆ ಇದರಲ್ಲಿ ನಿಮ್ಮ ನೆಚ್ಚಿನ ನಿರೂಪಕರು ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.